ಇದೇ ನವೆಂಬರ್ ತಿಂಗಳಲ್ಲಿ ಮದುವೆ ಆಗಬೇಕಿರತ್ತೆ. ಆ್ಯಂಡ್ ಅದಕ್ಕೆ ಅಂಥೇಳಿ 17 ಕೋಟಿ ಖರ್ಚು ಮಾಡಿ ಮದುವೆಗೆ ಬುಕ್ಕಿಂಗ್ ಕೂಡ ಮಾಡಿರ್ತಾರೆ. ಆದರೆ ಆ ಹುಡುಗನಿಗೆ ಅವನನ್ನು ಮದುವೆ ಆಗಬೇಕಂತ ಇರೋ ಹುಡುಗಿನ ಅವನನ್ನು ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡ್ತಿದ್ಲು ಅಂಥೇಳಿ ಗೊತ್ತಿರಲಿಲ್ಲ. ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿರುವಂಥ ಘಟನೆ ಇದು. 26 ವರ್ಷದ ಯಂಗ್ ಬಿಸ್ನೆಸ್ ಮ್ಯಾನ್ ಕೇತನ್ ಅಗರ್ವಾಲ್ ತನ್ನ ಭವಿಷ್ಯದ ಜೀವನದ ಆಸೆ ಕನಸುಗಳನ್ನು ಕಟ್ಟಿರ್ತಾನೆ. ಕುಟುಂಬದ ರಿಯಲ್ ಎಸ್ಟೇಟ್ ಏನು ಬಿಸ್ನೆಸ್ ಇರುತ್ತೆ ಅದೆಲ್ಲವನ್ನು ಪ್ರಮುಖ ಜವಾಬ್ದಾರಿಗಳನ್ನು ಆತನೇ ನೋಡ್ಕೊಳ್ತಾ ಇರ್ತಾನೆ. ಒಳ್ಳೆ ಎಜುಕೇಷನ್ ಪಡ್ಕೊಂಡಿರ್ತಾನೆ. ಆ್ಯಂಡ್ ಇನ್ನು ಸ್ವಲ್ಪ ತಿಂಗಳಲ್ಲೇ ಅವನ ಮದುವೆ ಕೂಡ ಆಗಬೇಕಿರುತ್ತೆ. ಆ ಟೈಮಲ್ಲೇ ಅವನ ಜೀವನಕ್ಕೆ ಎಂಟ್ರಿ ಕೊಟ್ಟವಳು ಸಿಯಾ ಗೋಯಲ್. ಇವರಿಬ್ಬರ ಎಂಗೇಜ್ಮೆಂಟ್ ಕೂಡ ಇದೇ ಫೆಬ್ರವರಿ ತಿಂಗಳಲ್ಲಿ ಆಗಿರುತ್ತೆ. ಆ್ಯಂಡ್ ಎರಡೂ ಕುಟುಂಬಗಳು ಕೂಡ ಸಂತೋಷದಿಂದನೇ ಇರ್ತಾರೆ. ಆ್ಯಂಡ್ ಎರಡೂ ಕುಟುಂಬಗಳು ಅದ್ಧೂರಿಯಾಗಿರುವಂಥ ಮದುವೆಗೆ ಪ್ರಿಪ್ರೇಷನ್ ಕೂಡ ನಡೆಸ್ತಾ ಇರ್ತಾರೆ. ಆ್ಯಂಡ್ ರಾಜಸ್ಥಾನದ ಉದಯಪುರದಲ್ಲಿ ಒಂದು ಒಳ್ಳೆ ಪ್ಯಾಲೇಸಲ್ಲಿ ಇವರಿಬ್ಬರ ಮದುವೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಕೂಡ ನಡೆದಿತ್ತು ಅಂತೇಳಿ ವರದಿಗಳು ಹೇಳುತ್ತೆ. ಆದರೆ ಹೊರಗಿನಿಂದ ಇದೆಲ್ಲವೂ ಸುಂದರವಾಗಿ ಕಾಣ್ತಿದ್ರು ಕೂಡ ಈ ಒಂದು ಸಂಬಂಧದ ಹಿಂದೆ ಒಂದು ದೊಡ್ಡ ಕಥೆ ನಡೀತಾ ಇರುತ್ತೆ. ಪೊಲೀಸರ ಪ್ರಕಾರ ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿ. ಈ ಚೇತನ್ ಚೌಧರಿ ಯಾರು ಅಂತಂದರೆ ಸಿಯಾ ಗೋಯಲ್ನ ಬಾಯ್ ಫ್ರೆಂಡ್ ಆಗಿರ್ತಾನೆ. ಹೌದು, ಈ ಕಡೆ ಕೇತನ್ ಅಗರ್ವಾಲ್ ಜೊತೆ ಎಂಗೇಜ್ಮೆಂಟ್ ಆಗಿದ್ರು ಕೂಡ ಅವನ ಬೆನ್ನಿಂದನೇ ಚೇತನ್ ಚೌಧರಿ ಜೊತೆ ಸಿಯಾ ಗೋಯಲ್ ಕಾಂಟ್ಯಾಕ್ಟಲ್ಲಿ ಇರ್ತಾಳೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಸಾವಿರಾರು ಫೋನ್ ಕರೆಗಳು ಇವರ ಮಧ್ಯೆ ಹೋಗಿರುತ್ತೆ. ಆ್ಯಂಡ್ ಇದೆಲ್ಲವೂ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಇದಾದ ನಂತರ ಈ ಒಂದು ಕಥೆಗೆ ಹಿಂದೆ ಭಯಾನಕವಾದಂಥ ಒಂದು ಟ್ವಿಸ್ಟ್ ಸಿಗುತ್ತೆ. ಪೊಲೀಸರ ಪ್ರಕಾರ ಕೇತನನ್ನು ಸಾಯಿಸುವಂಥ ಈ ಒಂದು ಪ್ಲ್ಯಾನು ಒಂದೇ ದಿನದಲ್ಲಿ ಹುಟ್ಟಿರಲಿಲ್ಲ. ತುಂಬಾ ದಿನಗಳಿಂದ ತುಂಬಾ ವಾರಗಳಿಂದ ಈ ಒಂದು ಪ್ಲ್ಯಾನನ್ನು ರೆಡಿ ಮಾಡಲಾಗ್ತಿತ್ತು. ಕೇತನನ್ನು ಪದೇ ಪದೇ ಆ ಒಂದು ಲೋಹಗಢ್ ಫೋರ್ಟ್ಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಕೂಡ ಮಾಡಲಾಗಿತ್ತು ಅಂಥೇಳಿ ತನಿಖೆಯಲ್ಲಿ ಗೊತ್ತಾಗಿರುತ್ತೆ. ಜೂನ್ 14ನೇ ತಾರೀಕೆ ಕೇತನ್ ಮತ್ತು ಸಿಯಾ ಲೋಹಗಢ್ ಕೋಟೆಗೆ ಹೋಗಿರ್ತಾರೆ. ಆ್ಯಂಡ್ ಅಲ್ಲಿನ ಮೊದಲ ಬಾರಿನೇ ಕೇತನನ್ನು ಸಾಯಿಸುವಂಥ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಆ್ಯಂಡ್ ಕೇತನ್ ಕೂಡ ಒಂದು ಕೋಟೆಯಿಂದ ಕೆಳಗಡೆ ಬಿದ್ದಿರ್ತಾನೆ. ಆದರೆ ಆಳ ಕಮ್ಮಿ ಇರುವಂಥ ಸ್ಥಳದಲ್ಲಿ ಬಿದ್ದಿರೋದ್ರಿಂದ ಪ್ರಾಣಾಪಾಯದಿಂದ ಆತ ಪಾರಾಗಿರ್ತಾನೆ. ನಂತರ ಅದನ್ನು ಒಂದು ಆಕ್ಸಿಡೆಂಟಲ್ಲಿ ಆಗಿರೋದು ಅಂಥೇಳಿ ಮನೆಯಲ್ಲಿ ಹೇಳ್ಕೊಂಡಿರ್ತಾರೆ. ಆದರೆ ಕೇತನ್ಗೆ ಗೊತ್ತಿರಲಿಲ್ಲ ಇದಾದ 4 ದಿನಗಳಾದ ಮೇಲೆ ಮತ್ತೆ ಅದೇ ಕೋಟೆಯಲ್ಲಿ ಅವನ ಜೀವ ಹೋಗುತ್ತೆ ಅಂಥೇಳಿ. ಜೂನ್ 18ನೇ ತಾರೀಕು ಸಿಯಾಳ ಬರ್ಡೇ ಇರುತ್ತೆ. ಆ ಒಂದು ಸೆಲಿಬ್ರೇಷನ್ ನೆಪದಲ್ಲಿ ಕೇತನ್ನ ಮತ್ತೆ ಆ ಒಂದು ಲೋಹಗಢ್ ಫೋರ್ಟ್ಗೆ ಸಿಯಾ ಗೋಯಲ್ ಕೇತನನ್ನು ಕರ್ಕೊಂಡು ಹೋಗಿರ್ತಾಳೆ. ಆರಂಭದಲ್ಲಿ ಎಲ್ಲವೂ ಸಾಮಾನ್ಯ ಒಂದು ಟ್ರೆಕ್ಕಿಂಗ್ ಅಥವಾ ಹೈಕಿಂಗ್ ಥರನೇ ಕಾಣಿಸುತ್ತೆ. ಆದರೆ ಪೊಲೀಸರ ಪ್ರಕಾರ ಚೇತನ್ ಚೌಧರಿ ಈ ಕೇತನ್ ಅಗರ್ವಾಲ್ ಮತ್ತು ಸಿಯಾ ಗೋಯಲ್ ಆ ಒಂದು ಫೋರ್ಟ್ಗೆ ಹೋಗೋಕ್ಕಿಂತ ಮುಂಚೆನೇ ಚೇತನ್ ಚೌಧರಿ ಅಲ್ಲಿಗೆ ಆಲ್ರೆಡಿ ಹೋಗಿದ್ದ. ಆ್ಯಂಡ್ CCTV ಫುಟೇಜಲ್ಲೂ ಕೂಡ ಮುಖವನ್ನು ಮುಚ್ಚಿಕೊಂಡಂಥ ಒಬ್ಬ ವ್ಯಕ್ತಿ ಕಾಣಿಸ್ಕೊಂಡಿದ್ದಾನೆ. ಆ್ಯಂಡ್ ಆ ವ್ಯಕ್ತಿನೇ ಚೇತನ್ ಚೌಧರಿ ಅಂತೇಳಿ ಪೊಲೀಸರು ಐಡೆಂಟಿಫೈ ಕೂಡ ಮಾಡಿದ್ದಾರೆ. ಇದಾದ ಮೇಲೆ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂಥ ಘಟನೆ ನಡೆಯುತ್ತೆ. ಪೊಲೀಸರ ಆರೋಪದ ಪ್ರಕಾರ ಕರೆಕ್ಟಾದ ಟೈಮಲ್ಲಿ ಸಿಯಾ ಚೇತನ್ ಚೌಧರಿಗೆ ಸಿಗ್ನಲನ್ನು ಕೊಟ್ಟಿರ್ತಾಳೆ. ಅದಾದಮೇಲೆ ಕೇತನನ್ನು ಫೋರ್ಟಿಂದ ಕೆಳಗಡೆ ತಳ್ಳಿರ್ತಾನೆ. ಆ್ಯಂಡ್ ಸುಮಾರು ಅಡಿ ಆಳ ಇರೋದ್ರಿಂದ ಕೇತನ್ ಕೆಳಗಡೆ ಬಿದ್ದ ತಕ್ಷಣ ಅಲ್ಲಿನೇ ಪ್ರಾಣವನ್ನು ಬಿಟ್ಟಿರ್ತಾನೆ. ಇದಾದ ನಂತರ ಸಿಯಾ ಪೊಲೀಸರಿಗೆ ಹೋಗಿ ಈ ಥರ ಆಕ್ಸಿಡೆಂಟಲ್ಲಿ ಅವನು ಕೆಳಗಡೆ ಬಿದ್ದ ಅಂಥೇಳಿ ಪೊಲೀಸರಿಗೆ ಒಪ್ಪಿಸ್ತಾಳೆ. ಆ್ಯಂಡ್ ಪೊಲೀಸರು ಕೂಡ ಇದನ್ನು ನಂಬಿ ಆಕ್ಸಿಡೆಂಟ್ ಅಂತೇಳಿ ನಂಬಿ ಸುಮ್ಮನಾಗಿರ್ತಾರೆ. ಆದರೆ ಕೇತನ್ನ ಫ್ಯಾಮಿಲಿಯವರಿಗೆ ಅನುಮಾನ ಶುರುವಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಕೇತನ್ನ ಸಿಸ್ಟರ್ಗೆ ತುಂಬಾ ಡೌಟ್ ಬರೋದಕ್ಕೆ ಶುರುವಾಗಿರುತ್ತೆ. ಯಾಕಂತಂದರೆ ಕೇತನ್ ಸಿಸ್ಟರು ಕೇಳಿದಂಥ ಪ್ರಶ್ನೆಗಳಿಗೆ ಸಿಯಾ ಕರೆಕ್ಟಾಗಿ ಉತ್ತರವನ್ನು ಕೊಟ್ಟಿರಲ್ಲ. ಆ್ಯಂಡ್ ಅವಳು ಕೊಡೋ ಉತ್ತರ ಕೂಡ ಎಲ್ಲೂ ಮ್ಯಾಚ್ ಆಗ್ತಿರಲ್ಲ. ಆ್ಯಂಡ್ ಇದೇ ಒಂದು ಅನುಮಾನನೇ ಈ ಒಂದು ಕೇಸ್ನ ಸಂಪೂರ್ಣ ದಿಕ್ಕನ್ನೇ ಬದಲಿಸುತ್ತೆ. ನಂತರ ಪೊಲೀಸರು CCTV ಫುಟೇಜ್, ಫೋನ್ ಕಾಲ್ಸ್ ಆ್ಯಂಡ್ ಲೊಕೇಶನ್ ಈ ಎಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಎಲ್ಲ ಒಂದು ಎವಿಡೆನ್ಸ್ಗಳನ್ನ ನೋಡಿದ ತಕ್ಷಣ ಅಲ್ಲಿರುವಂಥ ತನಿಖಾಧಿಕಾರಿಗಳಿಗೆ ಒಂದು ಕರೆಕ್ಟಾಗಿರುವಂಥ ಪಿಕ್ಚರ್ ಒಂದು ತಲೆಯಲ್ಲಿ ಬರುತ್ತೆ. ಸುಮಾರು 2000ಕ್ಕೂ ಹೆಚ್ಚು ಕಾಲ್ಗಳು ಆ್ಯಂಡ್ 106 ಗಂಟೆಗಳ ಕಾಲ ಕಾನ್ವರ್ಸೇಷನ್ ಆ್ಯಂಡ್ ಪ್ರೀ ಪ್ಲ್ಯಾನ್ ಮರ್ಡರ್ ಎಲ್ಲ ಆರೋಪಗಳು ಕೂಡ ಹೊರಬರುತ್ತೆ. ಇದರ ಬೆನ್ನಲ್ಲೇ ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿಯನ್ನು ಪೊಲೀಸರು ಅರೆಸ್ಟ್ ಕೂಡ ಮಾಡ್ತಾರೆ. ಈ ಒಂದು ಕೇಸ್ ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಇದು ಕೇವಲ ಒಂದು ಕೊಲೆ ಆರೋಪದ ಕಥೆ ಅಲ್ಲ. ಇಲ್ಲಿ ನಂಬಿಕೆ ಇಟ್ಟ ವ್ಯಕ್ತಿಯ ಮೇಲೆ ನಡೆದಂಥ ದ್ರೋಹದ ಆರೋಪ ಆಗಿರುತ್ತೆ. ಕೆಲವೇ ತಿಂಗಳಲ್ಲಿ ಮದುವೆ ಆಗಬೇಕಿದ್ದಂಥ ವ್ಯಕ್ತಿ ತಾನು ಮದುವೆ ಆಗೋ ಹುಡುಗಿಯಿಂದನೇ ಹತ್ಯೆ ಆಗಿರ್ತಾನೆ. ಈಗ ಸಿಕ್ಕಿರುವಂಥ ಡೀಟೇಲ್ಸ್ಗಳ ಪ್ರಕಾರ, ಎವಿಡೆನ್ಸ್ಗಳ ಪ್ರಕಾರ ಈ ಇಬ್ಬರುಗಳೇ ಆರೋಪಿ ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಆದರೆ ನಿಜ ಏನು ಅನ್ನೋದು ಕೋರ್ಟಲ್ಲೇ ಗೊತ್ತಾಗುತ್ತೆ.